ಅಭಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನನ್ನ ಪಾಡಕ್ಕೆ ನನ್ನ ಇರೋದಕ್ಕೆ ಬಿಟ್ಬಿಡಿ. ಅಭಿ, ನಿನ್ನ ಪಾಡಿಗೆ ನೀನನ್ನು ಬಿಡೋದಕ್ಕೆ ನೀನೇನು ಬೇರೆಯವನ? ನೀನು ನನ್ನ ಮಗ. ತಂದೆಯಾಗಿ ನಿನ್ನ ಜೊತೆ 4 ಮಾತಾಡಬಾರ್ದ? ಮನೆಯವರೆಲ್ಲ ದೊಡ್ಡ ನಾಟಕನೇ ಶುರು ಮಾಡ್ಕೊಂಡಿದ್ದೀರಾ ಅಲ್ವಾ? ಇದ್ದಕ್ಕಿದ್ದಾಗೆ ತಾಯಿ ಪ್ರೀತಿ ತಂದೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಪ್ರೀತಿ ಯಾವಾಗಲೂ ಮನಸ್ಸಲ್ಲಿರುತ್ತೆ ಕಣೋ. ಆ ಪ್ರೀತಿನ ಗುರುತಿಸೋ ಮನಸ್ಸು ನಿನಗೂ ಇರಬೇಕು. ನನ್ನ ಮನಸ್ಸನ್ನ ನೀವು ಯಾವತ್ತೋ ಚೂರು ಮಾಡಾಯಿತು. ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗೆ ನಿಮ್ಮ ಪ್ರೀತಿ ಆಗಲಿ ನೀವು ಆಡೋ ಮಾತುಗಳಾಗಲಿ ಯಾವುದು ಬೇಕಾಗಿಲ್ಲ. ಆದರೆ ನಮಗೆಲ್ಲ ನೀನು ಬೇಕು ಅಭಿ. ನೀನು ಅವಿ ಜೀವನ ಪೂರ್ತಿ ಸಂತೋಷವಾಗಿ ಈ ಮನೇಲಿ ಬಾಳಿ ಬದುಕಬೇಕು. ನೀನು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನನ್ನ ಬಗ್ಗೆ ಎಷ್ಟೇ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ. ಆದರೆ ಯಾವುದೇ ಕಾರಣಕ್ಕೆ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ ಅಭಿ. ಈ ಮನೇಲಿ ಇದ್ದು ಇಲ್ದೇಳೋ ಹಾಗಿರೋದಕ್ಕಿಂತ ಈ ಮನೆ ಬಿಟ್ಟು ಹೋಗೋದೇ ವಾಸಿ. ನಿಮ್ಮಂಥವ್ರ ಜೊತೆಗೆ ಬದುಕೋದು ನರಕದಲ್ಲಿ ಇದ್ದಾಗ ಅನ್ಸುತ್ತೆ ನನಗೆ. ಇದು ನಿಮ್ಮನೆ, ಇಲ್ಲಿ ನಿಮಗೆ ಇಷ್ಟ ಬಂದ ಹಾಗೆ ನಡೆಯೋದು. ಮನೆಯೊಳಗೆ ಸೇರ್ಕೊಂಡು ನಾನು ಆಲ್ರೆಡಿ ಮೂಲೆ ಗುಂಪು ಮಾಡಿದ್ದಾಯ್ತಲ್ಲ, ಈಗ ಯಾಕೆ ಬಂದು ಮನೇಲಿರು ಅಂತ ಕೇಳ್ತಿದ್ದೀರಾ? ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಮಗ ಬದುಕಿದಾನ ಸತ್ತಿದಾನ ಅಂತ ಗಮನ ಕೊಟ್ಟಿದ್ದೀರಾ? ಈಗ ಮನೆ ಭಾಗ ಆಗುತ್ತೆ, ಊರವ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಮಗನ ಮೇಲೆ ಪ್ರೀತಿ ಬಂದ್ಬಿಡ್ತಲ್ವಾ? ಮುಚ್ಚು ಬಾಯ್. ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ಜ್ಞಾನ ಇದೆಯಾ ನಿನಗೆ? ಇಷ್ಟು ದಿನ ನಿನ್ನ ಮಾತನ್ನ ಸಹಿಸ್ಕೊಂಡಿರೋದೇ ಹೆಚ್ಚು. ಯಾವತ್ತೋ ನಿನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಬೇಕಾಗಿತ್ತು ಅವನು. ಮಹೇಶ, ಅಣ್ಣ ನೀನು ಸುಮ್ಮನೆ, ನೀನು ಮಾಡಿರೋ ತಪ್ಪಾದರೂ ಏನೋ. ಇವನು ಯಾಕೆ ಈಗ ನಿನ್ನ ಮೇಲೆ ಕೆಂಡ ಕಾಡ್ತಿದ್ದಾನೆ? ಅಪ್ಪ ಅಂದರೆ ದ್ವೇಷ ಅಂತೆ ಮನೆನ ಭಾಗ ಮಾಡ್ತಾನಂತೆ. ನೀನು ನಿಜವಾಗ್ಲೂ ಈ ಮನೇಲಿ ಹುಟ್ಟಿರೋಣ? ನಿನಗೆ ಯಾಕೋ ಇಂಥ ಬುದ್ಧಿ ಬಂತು? ನಮ್ಮ ಅತ್ತಿಗೆ ದೇವ್ರು ಅಂತವ್ರು, ಈ ಮನೆಗೋಸ್ಕರ ಜೀವ ಕೊಡೋಕ್ಕೂ ತಯಾರಾಗಿದ್ದವ್ರು. ಅಂಥವ್ರ ಹೊಟ್ಟೆಲ್ಲಿ ಹುಟ್ಟಿ ಇಂಥ ಮಾತಾಡ್ತಿದೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಹೌದು, ನಮ್ಮಮ್ಮ ಜೀವ ಕೊಡಕ್ ತಯಾರಾಗಿದ್ರು ಅಂತಾನೆ ಅವ್ರ ಜೀವನೇ ಕಿತ್ಕೊಂಡ್ಬಿಟ್ರಲ್ಲ. ಅಭಿ, ಇನ್ನೊಂದು ಮಾತಾಡಿದ್ರೆ ನಾನು ಮನುಷ್ಯ ಆಗಿರಲ್ಲ. ಆ ಮಹಾತಾಯಿ ಜೀವ ಕಿತ್ಕೊಂಡಿದ್ದು ನಿಮ್ಮ ಅಪ್ಪ ಅಂತ ಅನ್ಕೊಂಡಿದ್ಯಾ ನೀನು? ಆದ್ರೆ ಆ ವಿಧಿ, ಆ ಕೆಟ್ಟ ವಿಧಿ ನಿಮ್ಮಮ್ಮನ್ನ ಕಿತ್ಕೊಂಡ್ಬಿಡ್ತು. ಅವತ್ತು ಹಾಕಿದ್ದು ಆಕ್ಸಿಡೆಂಟ್ ಕಣೋ. ಆಕ್ಸಿಡೆಂಟ್ನ ಯಾರಾದರೂ ಬೇಕು ಅಂತ ಮಾಡಿಸ್ತಾರ? ಹೆತ್ತ ತಾಯಿನ ಕಳ್ಕೊಂಡು ದುಃಖ ನಿನಗೆಷ್ಟಿದೆಯೋ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಹೆಂಡತಿ ಕಳ್ಕೊಂಡು ದುಃಖ ಅವನಿಗೂ ಇರುತ್ತಲ್ವಾ? ಒಂದು ಕಡೆ ಹೆಂಡತಿ ಹೋದ್ಲು, ತಮ್ಮ ನೆನಪು ಕಳ್ಕೊಂಡು ವರ್ಷಗಟ್ಟಲೆ ಪ್ರಜ್ಞೆನೇ ಇಲ್ಲದೆ ಬಿದ್ದಿದ್ದ. ಇಂಥ ಟೈಮಲ್ಲಿ ಮಕ್ಕಳಾದರೂ ಜೊತೆಗಿದ್ದಿದ್ರೆ ಅವನ ಮನಸ್ಸಿಗೆ ನೆಮ್ಮದಿನಾದರೂ ಸಿಕ್ಕಿರ್ತಿತ್ತು, ಬದುಕೋಕೆ ಭರವಸೆನಾದರೂ ಸಿಕ್ಕಿರೋದು. ಆದರೆ ನೀವು ಕೊಟ್ಟಿದ್ದೇನು? ಬರೀ ಹಿಂಸೆ, ದ್ವೇಷ, ನೋವು. ನಾನೇ ನಮ್ಮ ಅಣ್ಣನ ಸ್ಥಾನದಲ್ಲಿ ಇದ್ದಿದ್ರೆ ಇಂಥ ಮಕ್ಕಳು ಯಾಕಾದರೂ ಹುಟ್ಟಿದ್ರು ಅಂತ ಅನ್ಕೋತಿದ್ದೆ. ಆದರೆ ನೀವೆಷ್ಟೇ ದ್ವೇಷ ಮಾಡಿದ್ರು ಅವನು ನಿಮ್ಮ ಬಗ್ಗೆ ಹಾಗೆ ಅನ್ಕೊಂಡಿಲ್ಲ. ಅವನು ಇವತ್ತು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ತಪ್ಪೋ ಸರಿನೋ ಒಂದು ಮಾತು ಹೇಳ್ತೀನಿ ತಿಳ್ಕೊ. ನಾಳೆ ನಿನಗೆ ಮಕ್ಕಳಾಗಿ ಆ ಮಕ್ಕಳು ನಿನ್ನ ಮೇಲೆ ಹೀಗೆ ದ್ವೇಷ ಕಾರಿದ್ರೆ ನಿನಗೆ ಹೇಗನ್ಸುತ್ತೆ ಹೇಳು? ಏನಮ್ಮ ತುಳಸಿ, ಆರಾಮಾಗಿದೆಯಾ? ನಾನು ಚೆನ್ನಾಗಿದ್ದೀನಿ ಮಾವ. ನೀವು ಹೇಗಿದ್ದೀರಾ? ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾ ಇದ್ದೀರಾ? ಮಾತ್ರೆ ಎಲ್ಲ ತಗೋತಾ ಇದ್ದೀರಾ? ಅದು ಯಾವುದೋ ಮಾತ್ರೆ ಬದಲಾಯಿಸ್ಬೇಕು ಅಂತಂದ್ರಲ್ಲ, ಬದಲಾಯಿಸಿದ್ರಾ? ನೆಗದು ಬಿತ್ತು. ಇದನ್ನು ಕೇಳೋದಕ್ಕೆ ನೀನು ಫೋನ್ ಮಾಡಿದೀಯ ಈಗ? ನಾನೇನು ಚಿಕ್ಕ ಮಗುನ? ನೋಡು, ಅದೆಲ್ಲ ನಾನು ನೋಡ್ಕೋತೀನಿ. ಈಗ
ನೀನು ಹೇಗಿದ್ದೀಯಾ ಅದನ್ನು ಹೇಳು. ಹೇಳದ್ನಲ್ಲ ಮಾವ, ಚೆನ್ನಾಗೇ ಇದ್ದೀನಿ. ನಿನ್ನ ಧ್ವನಿಯಲ್ಲೇ ಗೊತ್ತಾಗ್ತಿದೆ ನೀನು ಎಷ್ಟು ಚೆನ್ನಾಗಿದ್ದೀಯಾ ಅಂತ ಅನ್ನೋದು. ಯಾಕೆ ತುಳಸಿ, ಮನೇಲಿ ಏನಾದರೂ ಸಮಸ್ಯೆನಾ? ಈ ಮನೇಲಿ ಸಮಸ್ಯೆ ಆಗೋವಂಥದ್ದು ಏನಿರುತ್ತೆ ಮಾವ? ಸುಮ್ಮನೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ. ಮಾವ, ನನ್ಗೆ ಆ ಮನೆಗೆ ಒಂದ್ಸಲ ಬರಬೇಕು ಅನ್ನಿಸ್ತಿದೆ. ಬರ್ಲಾ? ಅಯ್ಯೋ ಹುಚ್ಚು ಹುಡುಗಿ, ಇದು ನಿನ್ನ ಮನೆಮ್ಮ. ಇಲ್ಲಿಗೆ ಬರೋದಕ್ಕೆ ನನ್ನನ್ನು ಕೇಳಬೇಕಾ? ನೋಡು, ನೀನು ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರಬಹುದು, ಎಷ್ಟು ದಿವಸ ಬೇಕಾದ್ರೂ ಇರಬಹುದು. ಬೇಕಿದ್ರೆ ನಾನು ಸಾಯೋವರೆಗೂ ಅಲ್ಲೇ ಇರ್ಬೋದಲ್ವಾ? ಬಿಡ್ತು ಅಂತನೋ. ನೋಡು ತುಳಸಿ, ನೀನು ಆ ಮನೆ ನಂದಾದೀಪ, ಆ ಮನೇನ ಬೆಳಗಬೇಕಾದವಳು. ಆ ಮನೆ ಜವಾಬ್ದಾರಿ ನಿನ್ನ ಕರ್ತವ್ಯ ಕಣಮ್ಮ. ಅಂಥದ್ರಲ್ಲಿ ಕಡೆಯವರೆಗೂ ನೀನು ಇಲ್ಲಿರು ಅಂತ ನಾನು ಹಾಗೆ ಹೇಳೋಕ್ಕಾಗತ್ತೆ? ಬೇಕಾದರೆ ನೀನು ನಿನ್ನ ಗಂಡ ಮಕ್ಕಳು ಸಕುಟುಂಬ ಸಪರಿವಾರ ಸಮೇತರಾಗಿ ಇಲ್ಲಿರ್ತೀವಿ ಅಂತನೋ ಆಗ ಬೇಕಾದರೆ ನಾನು ಯೋಚನೆ ಮಾಡ್ತೀನಿ. ಮನಸ್ಸುಗಳು ಚೆನ್ನಾಗಿದ್ರೆ ಯಾವ ಮನೇಲಿದ್ರು ಅದು ಸ್ವರ್ಗನೇ ಮಾವ. ಅದಕ್ಕೆ ತುಳಸಿ ನಾನು ನಿನ್ನ ಕೇಳ್ತಿರೋದು, ನಿನ್ಗಲ್ಲೇನಾದ್ರು ಸಮಸ್ಯೆನಾ? ನಿನ್ನ ಮನಸ್ಸಿಗೆ ಅಲ್ಲಿ ಯಾರು ನೋವು ಮಾಡಿದ್ರೇನಮ್ಮ? ಛೆ, ಹಾಗೆಲ್ಲ ಏನೂ ಇಲ್ಲ ಮಾವ. ಮನೆ ಅಂದಮೇಲೆ ಚಿಕ್ಕ ಪುಟ್ಟ ವಿಷಯ ಬರುತ್ತೆ ಹೋಗುತ್ತೆ. ಏನೇ ಸಮಸ್ಯೆ ಬಂದರೂ ಅದು ಸರಿನೂ ಹೋಗುತ್ತೆ. ಇಲ್ಲ ತುಳಸಿ, ಅದು ತಾನಾಗೆ ಸರಿ ಹೋಗಲ್ಲ. ನೀನು ಸರಿ ಮಾಡಬೇಕು. ಆ ಮನೆ ನಿನಗೆ ಹೊಸ ಜೀವನ ಕೊಟ್ಟಿದೆ. ಮಾಧವ ತುಂಬ ಒಳ್ಳೆ ಮನುಷ್ಯ, ಎಲ್ಲರ ಬಗ್ಗೆ ಪ್ರೀತಿ ವಿಶ್ವಾಸ ಕಾಳಜಿ ತೋರಿಸೋವಂಥವನು. ಅಲ್ಲಿ ಬೇರೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ನೀನು ಪರಿಹರಿಸಬೇಕು. ಮಾಧವನ ಮನಸ್ಸಿಗೆ ಬೇಜಾರಾಗದಿರೋ ಹಾಗೆ ನೀನು ನಡ್ಕೋಬೇಕು ತುಳಸಿ. ಅವನಾಗಲಿ ಅವನ ಮಕ್ಕಳಾಗಲಿ ಸದಾ ಸಂತೋಷವಾಗಿರಬೇಕು. ಅದಕ್ಕೆ ಕಾರಣ ನೀನಾಗಿರಬೇಕು. ನೀವು ಈ ಮನೆಗೆ ಬಂದಾಗಿಂದ ನಾನು ಕಳ್ಕೊಂಡ್ರೆ ಅದೇ ಹೆಚ್ಚು. ತಂದೆ ಮಕ್ಕಳನ್ನ ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದವ್ರು ನೀವು. ನಿಮ್ಮಿಂದ ಇದ್ಬಿಟ್ಟು ಬೇರೆ ಇನ್ನೇನಾಗುತ್ತೆ? ನಾವೀ ಮನೇಲಿ ಮೊದ್ಲಿನ ಥರ ಇರಬೇಕು ಅಂದರೆ, ಅಣ್ಣ ತಮ್ಮ ಅಪ್ಪ ಮಕ್ಕಳು ಸಂತೋಷವಾಗಿ ಬಾಳಬೇಕು ಅಂದರೆ ನೀವೀ ಮನೆ ಬಿಟ್ಟು ಹೊರಟೋಗ್ಬೇಕು. ಹೌದು ಮಾವ, ಅವರೆಲ್ಲರೂ ಸಂತೋಷವಾಗಿರಬೇಕು ಅಂದರೆ ಅದಕ್ಕೆ ಕಾರಣ ನಾನೇ ಆಗಿರಬೇಕು. ಸರಿ ಮಾವ, ನಿಮ್ಮ ಹತ್ರ ಮಾತಾಡಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಆಯ್ತಮ್ಮ. ಹೇಳು, ನೀನೇ ಆ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ? ನೀನು ಪ್ರೀತಿಯಿಂದ ಆಡಿಸಿ ಬೆಳೆಸಿದ ಮಕ್ಕಳು ನಿನ್ನನ್ನೇ ದ್ವೇಷ ಮಾಡಿದರೆ ನಿನಗೆ ಸಂಟಾಗ್ತಿರ್ಲಿಲ್ವಾ? ಕರ್ಮ ಯಾವತ್ತೂ ಯಾರನ್ನು ಬಿಡಲ್ಲ ಅಭಿ. ಮುಂದೊಂದು ದಿನ ನಿನಗಿಂತ ಹಿಂಸೆ ನೋವು ಆಗಬಾರ್ದು ಅಂದರೆ ಇವತ್ತೇ ನೀನು ಮಾಡಿರೋ ತಪ್ಪನ್ನ ನೀನು ತಿದ್ಕೋ. ಹೆತ್ತೋರ್ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಕಣೋ, ಅದಕ್ಕಿನ್ನ ಪಾಪ ಇನ್ನೊಂದಿಲ್ಲ. ಅಭಿ, ಆ ಆಕ್ಸಿಡೆಂಟು ನನ್ನಿಂದ ಆಯಿತು ಅಂತ ನಿನಗೆ ನನ್ನ ಬಗ್ಗೆ ಸಿಟ್ಟಿರ್ಬೋದು. ಆದರೆ ಆ ಆಕ್ಸಿಡೆಂಟಿಂದ ನಾನು ನನ್ನ ಬದುಕನ್ನೇ ಕಳ್ಕೊಂಡ್ಬಿಟ್ಟೆ. ನನಗೆ ಬದುಕೋಕ್ಕೆ ಕಾರಣನೇ ಇರಲಿಲ್ಲ. ಹೆಂಡತಿ ಸತ್ತಿದ್ಲು, ತಮ್ಮ ಹೀಗಾಗಿದ್ದ, ಹೆತ್ತ ಮಕ್ಕಳೇ ದೂರ ಮಾಡಿದ್ರು. ನಾನು ಇನ್ಯಾವ ಸುಖಕ್ಕೆ ಬದುಕಬೇಕಾಗಿತ್ತು ಹೇಳು? ಆದರೆ ಆವತ್ತು ನನ್ನ ಮುಂದೆ ಒಂದು ಗುರಿ ಇತ್ತು. ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಛಲ ಇತ್ತು. ನನ್ನ ಜೀವನ ಏನಾದರೂ ಪರವಾಗಿಲ್ಲ, ನನ್ನ ಮಕ್ಕಳನ್ನು ಸುಖವಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ದುಡಿಯೋಕ್ಕೆ ಶುರು ಮಾಡಿದೆ.
ನಿಮ್ಮ ಜೀವನ ಒಂದು ಹಂತಕ್ಕೆ ಬರಬೇಕು ಅಂತ ನಾನು ಜೀವಂತವಾಗಿರಬೇಕು ಅಂದ್ಕೊಂಡೆ. ಈಗಲೂ ಅಷ್ಟೇ. ನನಗಿರುವ ಆಸೆ ಕನಸುಗಳು ಏನು ಅಂತ ಕೇಳಿದ್ರೆ ಅದು ನಿಮ್ಮ ಭವಿಷ್ಯ ಅಷ್ಟೇ ಅಭಿ. ನೋಡೋ ಅಭಿ, ದ್ವೇಷದ ಕಣ್ಣಿಂದ ಎಲ್ಲದನ್ನು ನೋಡೋದ್ರಿಂದ ಎಲ್ಲ ತಪ್ಪಾಗೆ ಕಾಣಿಸೋದು. ಅಣ್ಣ ತಪ್ಪು ಮಾಡಿದಾನೆ ಅಂತ ನಿನಗೆ ಅನ್ಸೋದ್ರಿಂದ ಅದಕ್ಕೆ ತಪ್ಪಾಗಿ ಕಾಣಿಸ್ತಿದ್ದಾರೆ. ಅದಕ್ಕೆ ಪರವಾಗಿ ಅವಿ ನಿಂತಿದ್ದಕ್ಕೆ ಅವಿನೂ ನೀನು ತಪ್ಪಾಗೆ ತಿಳ್ಕೊಂಡೆ. ಈಗ ಈ ಮನೇನೇ ದ್ವೇಷ ಮಾಡೋ ಮಟ್ಟಕ್ಕೆ ಬಂದಿದೀಯಾ. ಆದರೆ ಒಂದು ಸರಿಯಾಗಿ ಯೋಚನೆ ಮಾಡಿ ನೋಡು. ನೀನು ತಗೋತಿರೋ ನಿರ್ಧಾರಗಳಿಗೆ ಅರ್ಥನೇ ಇಲ್ಲ. ನಾಳೆ ನಿನ್ನ ಮಕ್ಕಳು ಹೀಗೆ ಮಾಡಿದರೆ ನೀನು ಏನು ಮಾಡ್ತಿದ್ದೆ? ಒಂದ್ಸಲ ಊಹೆ ಮಾಡಿ ನೋಡು. ಆಗ ನೀನು ತಗೊಳ್ಳೋ ನಿರ್ಧಾರಕ್ಕೂ ಈಗ ನಮ್ಮಣ್ಣ ತಗೊಂಡಿರೋ ನಿರ್ಧಾರಕ್ಕೂ ಅಂಥ ವ್ಯತ್ಯಾಸ ಕಾಣಲ್ಲ. ನಾವೆಲ್ಲ ಇಷ್ಟು ಹೇಳಿದ ಮೇಲೂ ನಿನಗೆ ಈ ಮನೆನ 2 ಭಾಗ ಮಾಡಬೇಕು ಅಂತ ಅನ್ಸಿದ್ರೆ 2 ಅಲ್ಲ 100 ಭಾಗ ಮಾಡು. ನಿನ್ನ ಹಣೆಲ್ಲ ಅದೇ ಬರ್ದಿದ್ರೆ ಯಾರೇನು ಮಾಡೋಕ್ಕಾಗತ್ತೆ? ನಾನು ಬದಲಾಗಿಲ್ಲ ಅಭಿ. ವಿಧಿ ನಮ್ಮ ಜೀವನನ ಬದಲಾಯಿಸಿದೆ. ಆದರೆ ನನಗೆ ನಿನ್ನ ಮೇಲಿರೋ ಪ್ರೀತಿ ಯಾವತ್ತಿಗೂ ಬದಲಾಗೋದಿಲ್ಲ. ಏನು ಅಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ಒಬ್ಬೊಬ್ರು ಒಂದೊಂಥರ ಮಾತಾಡ್ತಿದ್ದಾರೆ. ಇವ್ರು ಮಾತಾಡ್ತಿರೋದು ಕೇಳ್ತಿದ್ರೆ ಮನ್ಸಲ್ಲಿ ಒಂಥರ ಒದ್ದಾಟ. ಯಾವ್ದು ಸರಿ ಯಾವ್ದು ತಪ್ಪು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಮಾಡ್ತಾ ಇರೋದೇ ತಪ್ಪ, ಅವ್ರು ಹೇಳ್ತಾ ಇರೋದೇ ಸರಿನಾ? ನಾನು ಅವ್ರು ಹೇಳ್ತಿರೋದು ಅರ್ಥ ಮಾಡ್ಕೋತಿಲ್ವಾ, ಅಥವಾ ಅವರೇ ನನ್ನನ್ನು ಅರ್ಥ ಮಾಡ್ಕೋತಿಲ್ವಾ? ಯಾವುದು ಅರ್ಥ ಆಗ್ತಿಲ್ಲ. ತುಂಬ ಕನ್ಫ್ಯೂಸ್ ಆಗ್ತಿದೆ ಚಿಕ್ಕಮ್ಮ. ನಿನಗೆ ಯಾಕೆ ಹಾಗನ್ನಿಸ್ತಾ ಇದೆ ಅಭಿ? ಮತ್ತೆ ಯಾರಾದರೂ ಏನಾದರೂ ಹೇಳಿದ್ರಾ? ಇನ್ನೂ ಏನು ಹೇಳಬೇಕು ಚಿಕ್ಕಮ್ಮ? ಅಲ್ಲಿ ನೋಡಿದ್ರೆ ಅಣ್ಣ ಇಡೀ ಆಸ್ತಿನೇ ಬಿಟ್ಕೊಡ್ತೀನಿ, ನೀನು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ ಅಂತಾನೆ. ಈ ಕಡೆ ತುಳಸಿಯವರು ನಾನೇ ಮನೆ ಬಿಟ್ಟು ಹೋಗ್ತೀನಿ, ಈ ಆಸ್ತಿಲಿ ಭಾಗ ಕೇಳಬೇಡ ಅಂತಾರೆ. ನನಗೊಂದು ಅರ್ಥ ಆಗ್ತಿಲ್ಲ, ಇವರೆಲ್ಲ ಇಷ್ಟೊಂದು ದೊಡ್ಡ ತ್ಯಾಗಗಳು ಮಾಡ್ತಾರ? ನಿನಗೆ ಹಾಗೆ ಅನ್ಸುತ್ತೆ ಅಭಿ? ಅವ್ರಿಗೆ ಸುಮ್ಮನೆ ನಿನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಹಾಗೆ ಹೇಳ್ತಿರ್ಬೋದಲ್ವಾ? ಸುಮ್ಮನೆ ಹೇಳ್ತಿದಾರ? ಸುಮ್ಮನೆ ಹೇಳಕ್ಕೆ ಹೇಗೆ ಸಾಧ್ಯ? ಬ್ರೋ ನೋಡಿದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತಿದ್ದಾನೆ, ಇವ್ರು ನೋಡಿದ್ರೆ ಮಾತು ಕೊಟ್ಟಿದ್ದಾರೆ. ಇನ್ನು ಚಿಕ್ಕಪ್ಪ ಹೇಳೋ ಮಾತುಗಳನ್ನ ಕೇಳಿದ್ರೆ ನಾನೇ ತಪ್ಪು ಮಾಡ್ತಿದ್ದೇನೇನೋ ಅಂತ ಅನಿಸ್ತಾ ಇದೆ. ಚಿಕ್ಕಪ್ಪ ಬೈದು ಹೇಳ್ತಿದ್ರು, ಸರಿಯಾಗೇ ಹೇಳ್ತಿದ್ದಾರೆ ಅನ್ಸುತ್ತೆ. ಯಾಕೆ ಹೀಗೆಲ್ಲ ಆಗ್ತಿದೆ? ನಾನು ಈ ಮನೆ ಭಾಗ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಇಷ್ಟೆಲ್ಲ ತೊಂದರೆ ಆಗತ್ತಾ? ಇದು ತೊಂದರೆ ಪ್ರಶ್ನೆ ಅಲ್ಲ ಅಭಿ. ಎಲ್ರಿಗೂ ಅವ್ರವ್ರ ಘನತೆ ಬಗ್ಗೆ, ಅವ್ರವ್ರ ಪ್ರೆಸ್ಟೀಜ್ ಬಗ್ಗೆ ಯೋಚನೆ ಆಗಿದೆ. ಆದರೆ ಅವರೆಲ್ಲರೂ ಹೇಳ್ತಿರೋದು ಸರಿನೇ ತಾನೇ? ನೀನು ಈ ಮನೆ ಭಾಗ ಕೇಳಿದ್ದು, ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದು ನನಗೂ ಇಷ್ಟ ಇಲ್ಲ. ಅತ್ತೆ ಏನು ಹೇಳ್ತಿದ್ದೀರಾ? ನಾವಿನ್ನೂ ಇಲ್ಲೇ ಇದ್ದರೆ ಅವರೆಲ್ಲ ಅಭಿನ ಎಷ್ಟು ಕಡೆಗಣಿಸ್ತಾರೆ ಅಂತ ಗೊತ್ತಿಲ್ವಾ? ನಂಗದೆಲ್ಲ ಗೊತ್ತು ದೀಪಿಕಾ. ನಾನು ಹೇಳ್ತಿರೋದು ನನಗಿಷ್ಟ ಇಲ್ಲ ಅಂತ. ನನ್ನ ಹಾಗೇನೆ ಎಲ್ಲರೂ ಅವ್ರವ್ರ ದೃಷ್ಟಿಲೇ ಯೋಚನೆ ಮಾಡೋದು. ಆದರೆ ಅಭಿ ಜಾಗದಲ್ಲಿ ನಿಂತು ಯಾರೂ ಯೋಚನೆ ಮಾಡಿರಲ್ಲ. ನಾವೆಲ್ಲರೂ ನಮ್ಮ ಮೂಗಿನ ನೇರಕ್ಕೆ ಮಾತಾಡ್ಬೋದು,
ಆದರೆ ಅಭಿಗಾಗ್ತಿರೋ ಅವಮಾನ ಅವನಿಗೆ ಗೊತ್ತು. ಹಾಗಾದ್ರೆ ನನಗೆ ಮನೇಲಿ ಭಾಗ ಕೇಳಿದ್ದು ಸರಿ ಅಂತ ಹೇಳ್ತಿದ್ರು ತಪ್ಪು ಅಂತ ಹೇಳ್ತಿದ್ರು ಚಿಕ್ಕಮ್ಮ? ಇಲ್ಲಿ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವಶ್ಯಕತೆಗಳ ಬಗ್ಗೆ ಯೋಚನೆ ಮಾಡಬೇಕು ಅಭಿ. ಈ ಮನೆ ಭಾಗ ಆದರೆ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋಬೋದು. ಯಾರ ಮುಂದೆನೂ ತಲೆ ತಗ್ಗಿಸ್ಬೇಕಾಗಿಲ್ಲ, ಯಾರ ಹತ್ರ ಬೇಡ್ಕೋಬೇಕಾಗೂ ಇಲ್ಲ. ಅದೇ ಭಾಗ ಆಗಲಿಲ್ಲ ಅಂದರೆ ನೀನು ಎಲ್ಲರ ಜೊತೆ ಹೊಂದ್ಕೋಬೇಕು. ಅವ್ರು ನಿನ್ನ ಮೂಲೆ ಗುಂಪು ಮಾಡಿದ್ರು ನೀನು ಸ್ವಲ್ಪ ಸಹಿಸ್ಕೋಬೇಕು ಅಷ್ಟೇ. ಅಬ್ಬಬ್ಬ ಅಂದರೆ ನಿನ್ನ ದಡ್ಡ ಅನ್ಬೋದು, ಕೈಲಾಗ್ದೋನು ಅನ್ಬೋದು. ಸುಮ್ಮನೆ ಕೂಗಾಡ್ತಾನೆ, ಮಾತಾಡ್ತಾನೆ, ಇವನನ್ನು ಕಂಟ್ರೋಲಿಗೆ ತಗೋಬೋದು ಅಂತ ಅವರು ಅಸಡ್ಡೆ ಮಾಡ್ಬೋದು ಅಷ್ಟೇ. ಅದೇ ಚಿಕ್ಕಮ್ಮ ನನಗೆ ಸಹಿಸೋಕ್ಕಾಗ್ತಿಲ್ಲ. ನಿಂಗೆ ಮಾತ್ರ ಅಲ್ಲ ಅಭಿ, ನನಗೂ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ತನ್ನ ಗಂಡನ್ನ ಅಸಡ್ಡೆ ಮಾಡಿ ಮಾತಾಡಿದ್ರೆ ಯಾವ ಹೆಣ್ತಾನೆ ಸಹಿಸ್ಕೊತಾಳೆ ಹೇಳು? ಇಲ್ಲಿ ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವ್ರು ಯೋಚನೆ ಮಾಡ್ತಿರೋದು ಅವ್ರ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅಂತ ಅಷ್ಟೇ. ಇದ್ರ ಮುಂದೆ ನಿನ್ನ ಭವಿಷ್ಯ ಆಗಲಿ ನಿನ್ನ ಜೀವನ ಆಗಲಿ ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತಿಲ್ಲ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಆದರೆ ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಭಿ. ಯಾಕಂದರೆ ನೀನು ನನ್ನ ಮಗ, ನನಗೆ ನಿನ್ನ ಸಂತೋಷನೇ ಮುಖ್ಯ. ಮನೆಯವರೆಲ್ಲ ನಿನ್ನ ಬಗ್ಗೆ ಏನೇ ಹೇಳ್ಬೋದು, ಆದರೆ ನೀನು ಎಷ್ಟು ಬುದ್ಧಿವಂತ, ಪರಿಸ್ಥಿತಿಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತೀಯ, ಡಿಸಿಷನ್ಸ್ನ ಎಷ್ಟು ಚೆನ್ನಾಗಿ ತಗೊಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ನಿರ್ಧಾರಗಳ ಬಗ್ಗೆ ನಿನಗಿಂತ ನನಗೆ ನಂಬಿಕೆ ಇದೆ ಅಭಿ. ಮತ್ತೆ ಮನೆ ಭಾಗ ಆಗೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರಲ್ಲ ಅತ್ತೆ? ಈ ಮನೆಯವ್ರು ಎಲ್ಲರ ಜೊತೆ ನಿಂತ್ಕೊಂಡಾಗ ನಾನು ಅವ್ರ ಹಾಗೆ ಮಾತಾಡಬೇಕು ಅಲ್ವಾ? ಈಗ ಹೇಗಾದರೂ ಮಾಡಿ ಈ ಮನೆ ಭಾಗ ಆಗೋದನ್ನು ತಪ್ಪಿಸ್ಬೇಕು. ಅದಕ್ಕೋಸ್ಕರ ಅವರೆಲ್ಲರೂ ಸೋಲೋಕೆ ಸಿದ್ಧವಾಗಿದ್ದಾರೆ. ಅವ್ರು ಸೋತು ನಿನ್ನನ್ನು ಸೋಲ್ಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲ ಚಿಕ್ಕಮ್ಮ, ನಾನು ಸೋಲೋ ಮಾತೇ ಇಲ್ಲ. ನನ್ನ ನಿರ್ಧಾರದ ಬಗ್ಗೆ ನಿಮಗೆ ನಂಬಿಕೆ ಇದೆ ಅಲ್ವಾ, ಅಷ್ಟು ಸಾಕು. ಇವ್ರ ಘನತೆಗೋಸ್ಕರ ನನ್ನ ಜೀವನನ ಬಲಿ ಕೊಡೋಕ್ಕಾಗಲ್ಲ. ಮನೆ ಹೊಡಿಲಿಲ್ಲ ಅಂತ ಇವತ್ತು ಇವ್ರ ಮರ್ಯಾದೆ ಉಳಿಸ್ಕೋಬೋದು, ಆದರೆ ನಾನು ಈ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಇನ್ನೇನೇ ಆದರೂ ನನ್ನ ನಿರ್ಧಾರ ನಾನು ಬದಲಾಯಿಸಲ್ಲ. ಅಭಿ, ನೀನೇನೇ ಡಿಸೈಡ್ ಮಾಡಿದ್ರು ನಾನು ನಿನಗೆ ಸಪೋರ್ಟಿವ್ ಆಗಿ ನಿಂತ್ಕೋತೀನಿ. ಯಾರಿಗೆ ಕಷ್ಟ ಆಗುತ್ತೋ ಬಿಡುತ್ತೋ ನನಗದು ಬೇಕಾಗಿಲ್ಲ. ನನಗೆ ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದೊಂದೇ ಆಸೆ.